Hello everyone, welcome to Navras Math Tutorials. Example number 15. ನೋಡಿ ಏನ್ ಕೊಟ್ಟಿದ್ದಾರೆ, ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಸಿಂಪ್ಲಿಫೈ ಮಾಡಬೇಕು. ನೋಡಿ ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 5 ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ರೂಟ್ 5 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಲೈಕ್ ಟರ್ಮ್ಸ್ ಕೂಡ ಇಲ್ಲ, ಇಲ್ಲಿ ರೂಟ್ 7 ಇದೆ, ಇಲ್ಲಿ ರೂಟ್ 5 ಇದೆ, ಇಲ್ಲಿನೂ 5 ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ ಯಾವುದೇ ಐಡೆಂಟಿಟಿ ಯೂಸ್ ಮಾಡಕ್ ಆಗಲ್ಲ ಫಾರ್ಮುಲಾಸ್. ಸೊ ನಾವೇನ್ ಮಾಡ್ಬೋದು, 5 ಇಂಟು 1 ನಂಬರ್ ಇಂದ ಈ ಫುಲ್ ಎಕ್ಸ್ಪ್ರೆಷನ್ ಮಲ್ಟಿಪ್ಲೈ ಮಾಡ್ಬೋದು, ಪ್ಲಸ್ ಈ ನಂಬರ್ ಇಂದ ಮತ್ತೆ ಮಾಡೋದು, ರೂಟ್ 7 ಇಂಟು ಅಗೇನ್ 2 ಪ್ಲಸ್ ರೂಟ್ 5. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 5 2s are 10 ಪ್ಲಸ್ 5 ಇಂಟು ರೂಟ್ 5 is 5 ರೂಟ್ 5 ಪ್ಲಸ್ ರೂಟ್ 7 ಇಂಟು 2 ಅಂದ್ರೆ 2 ರೂಟ್ 7 ಆಯ್ತು, ಪ್ಲಸ್ ರೂಟ್ 7 ಇಂಟು ರೂಟ್ 5 ಅಂದ್ರೆ ಅಂಡರ್ ರೂಟ್ ಮಲ್ಟಿಪ್ಲೈ ಆಗುತ್ತೆ. 7 5s are 35 ಆಯ್ತು, ಸೊ ಅಂಡರ್ ರೂಟ್ 35 ಆಯ್ತು. ಸೊ ಇಲ್ಲಿನೂ ಆಡ್ ಆಗಕ್ಕೆ ಯಾವುದು ಲೈಕ್ ಟರ್ಮ್ಸ್ ಇಲ್ಲ, ಸೊ ಇಷ್ಟಕ್ಕೆ ಬಿಟ್ಬಿಡೋದು ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 5 ಪ್ಲಸ್ ರೂಟ್ 5, 5 ಮೈನಸ್ ರೂಟ್ 5 ಅಂತ ಎರಡು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೇಮ್ ಅದೇ ರೀತಿ ಇದೆ ಅಲ್ವಾ, ಎ ಪ್ಲಸ್ ಬಿ ಎ ಮೈನಸ್ ಬಿ ಸೇಮ್ ನಂಬರ್ಸ್ ಇದಾವೆ. ಇಲ್ಲಿ 5 ಇದೆ ಎರಡು ಕಡೆ, ಇಲ್ಲಿನೂ ರೂಟ್ 5 ಇದೆ. ಸೊ ಇದು ಈ ಐಡೆಂಟಿಟಿದು ಏನಾಗತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇಲ್ಲಿ ಏನಿದೆ, ಎ ಇಸ್ ಈಕ್ವಲ್ಸ್ ಟು 5 ಇದೆ, ಬಿ ಇಸ್ ಈಕ್ವಲ್ಸ್ ಟು ರೂಟ್ 5 ಇದೆ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಬರೆಯೋಣ. ಎ ಪ್ಲೇಸ್ ಅಲ್ಲಿ 5 ಹಾಕ್ರಿ, ಮೈನಸ್ ಬಿ ಪ್ಲೇಸ್ ಅಲ್ಲಿ ಏನಿದೆ ರೂಟ್ 5 ಹೋಲ್ ಸ್ಕ್ವೇರ್. ಇದನ್ನ ನಾವಿನ್ನು ಸಿಂಪ್ಲಿಫೈ ಮಾಡ್ಬೋದು. 5 ಸ್ಕ್ವೇರ್ ಅಂತಂದ್ರೆ 25 ಆಯ್ತು, ಮೈನಸ್ ರೂಟ್ 5 ಇಂಟು ರೂಟ್ 5 ಏನಾಗತ್ತೆ, 5 ಆಗತ್ತೆ. ರೂಟ್ 5 ನ ನೋಡಿ, ರೂಟ್ 5 ಇಂಟು ರೂಟ್ 5 ಮಾಡಿದ್ರೆ ರೂಟ್ ಹೋಗುತ್ತೆ, ಓನ್ಲಿ 5 ಉಳಿಯುತ್ತೆ ಅಲ್ವಾ. ಈಗ 25 ಮೈನಸ್ 5 ಈಸ್ ಈಕ್ವಲ್ಸ್ ಟು 20 ಇಸ್ ದ ಆನ್ಸರ್. ಇದು ಕಂಪ್ಲೀಟ್ ಸಿಂಪ್ಲಿಫೈ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ರೂಟ್ 3 ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೋಡ್ತಿದ್ರೆ ನಮ್ಗೆ ಯಾವ ಫಾರ್ಮುಲಾ ನೆನಪಾಗತ್ತೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೇಮ್ ಅದೇ ರೀತಿ ಇದೆ ಅಲ್ವಾ, ಎ ಇದು ಅನ್ಕೊಳ್ಳಿ, ಬಿ ಇದು ಅನ್ಕೊಳ್ಳಿ, ರೂಟ್ 7 ಅನ್ಕೊಳ್ಳಿ, ಹೋಲ್ ಸ್ಕ್ವೇರ್ ಇರೋದ್ರಿಂದ ನಾವು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನ್ ಬರಿಬಹುದು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಸೊ ಅದೇ ರೀತಿ ಇದನ್ನ ಬರೆಯೋಣ, ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ರೂಟ್ 3 ಇಂಟು ರೂಟ್ 7. ಈಗ ನೋಡಿ, ರೂಟ್ 3 ಇಂಟು ರೂಟ್ 3 ಮಾಡಿದ್ರೆ 3 ಬರುತ್ತೆ, ರೂಟ್ ಹೋಗುತ್ತೆ, ಪ್ಲಸ್ ರೂಟ್ 7 ಇಂಟು ರೂಟ್ 7 ಮಾಡಿದಾಗ ಓನ್ಲಿ 7 ಬರುತ್ತೆ, ರೂಟ್ ಹೋಗುತ್ತೆ, ಪ್ಲಸ್ ನೋಡಿ ಇಲ್ಲಿ 2 ಹೊರಗಡೆ ಇದೆ, ಸೊ 2 ಹಂಗೆ ಇಡಬೇಕು. ಅಂಡರ್ ರೂಟ್ ಇರೋದನ್ನ ನಾವು ಮಲ್ಟಿಪ್ಲೈ ಮಾಡ್ಬೋದು, 3 7s are 21, ಸೊ ಅಂಡರ್ ರೂಟ್ 21. ಈಗ ಇನ್ನೊಂದು ಸ್ಟೆಪ್ ಮಾಡ್ಬೋದು ನೋಡಿ, 3 ಪ್ಲಸ್ 7 ಅಂದ್ರೆ 10 ಆಯ್ತು, 10 ಪ್ಲಸ್ 2 ರೂಟ್ 21 ಇಸ್ ದ ಆನ್ಸರ್. ಓಕೆ, ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದೆ, ರೂಟ್ 11 ಮೈನಸ್ ರೂಟ್ 7, ರೂಟ್ ಇಂಟು ರೂಟ್ 11 ಪ್ಲಸ್ ರೂಟ್ 7 ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡ್ತಿದ್ರೆ ನಮ್ಗೆ ಯಾವ ಫಾರ್ಮುಲಾ ನೆನಪಾಗತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಏನಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದೇ ಫಾರ್ಮುಲಾ ಯೂಸ್ ಮಾಡಿ ನಾವು ಇದನ್ನ ಸಿಂಪ್ಲಿಫೈ ಮಾಡೋಣ. ಎ ಇಸ್ ಈಕ್ವಲ್ಸ್ ಟು ಏನಿದೆ, ರೂಟ್ 11 ಇದೆ, ಬಿ ಇಸ್ ಈಕ್ವಲ್ಸ್ ಟು ಏನಿದೆ, ರೂಟ್ 7 ಇದೆ. ಸೊ ರೂಟ್ 11 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 7 ಹೋಲ್ ಸ್ಕ್ವೇರ್, ರೂಟ್ 11 ಇಂಟು ರೂಟ್ 11 ಏನಾಗತ್ತೆ, 11 ಆಗತ್ತೆ, ಮೈನಸ್
ಇಲ್ಲಿನೂ ಅಷ್ಟೇ √7 ಇಂಟು √7 ಮಾಡಿದಾಗ 7 ಆಗುತ್ತೆ. ಈಗ ನೋಡಿ 11 ಮೈನಸ್ 7 ಮಾಡಬೇಕು, ಏನು ಬರುತ್ತೆ 4 ಬರುತ್ತೆ. 4 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.